ನೋಡ್ಬೇಕಾದ್ರೆ ಹಲ್ಕಡೌನ್ ಅಂತ ಹೇಳ್ತಾ ಇದ್ರು. ನಾನು ಆಮೇಲೆ ಟೈಟಲೇ ಹಲ್ಕಡೌನ್ ಅಂತ ಗೊತ್ತಾದಾಗ ಓ ವಾವ್ ಅಂತ ಅಂದ್ಕೊಂಡೆ. ಯೂಶಲಿ ಮಾಸ್ ಡೈರೆಕ್ಟರ್ಸ್ ಮಾಸ್ ಹೀರೋಸ್ ನೋಡಿದ್ದೀವಿ, ಮಾಸ್ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡ್ತಿರೋದು ಫಸ್ಟ್ ಟೈಮ್. ಅವರಿಬ್ಬರು ನನ್ನ ಕತೆ ಹೇಳಿದಾಗ ನನಗೆ ಗೊತ್ತಿತ್ತು, ಓಕೆ ಮಾಸ್ ಪ್ರೊಡ್ಯೂಸರ್ಸು, ನಾನು ಮಾಸ್ ಸಿನಿಮಾ ಮತ್ತೆ ಮಾಡ್ತಾ ಇದ್ದೀನಿ ಅಂತ ತುಂಬಾ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಸಾಯಿ ಕುಮಾರ್ ಸರ್, ಕಂಗ್ರ್ಯಾಚುಲೇಷನ್ಸ್ ಆನ್ ಕಂಪ್ಲೀಟಿಂಗ್ 50 years. ನರೇಶನ್ ಕೇಳಾದ್ಮೇಲೆ ನಂಗೆ ಗೊತ್ತಾಗಿದೆ ಅಂದರೆ ಐ ಥಿಂಕ್ ದ ಎಂಟೈರ್ ಸಿನಿಮಾ ಇಸ್ ಡೆಡಿಕೇಟೆಡ್ ಟು ಹಿಮ್. ಕತೆ ಹೇಳ್ಬೇಕಂದ್ರೆ ಗೊತ್ತಾಯಿತು ಚಲ ಸರ್ ಎಷ್ಟು ಫ್ಯಾನ್ ಅವ್ರಿಗೆ ಅಂತ. ಬಿಕಾಸ್ ಅಷ್ಟು ರೆಫರೆನ್ಸ್ಗಳು ನನಗೆ ಸಾಯಿ ಕುಮಾರ್ ಸರ್ ನನಗೆ ಆಗ್ತಾಯಿತ್ತು ಎಷ್ಟೊಂದು ಸತಿ ಕತೆ ಸ್ಟೋರಿ ಹೇಳಬೇಕಾದ್ರೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಚಾಲೆಂಜಿಂಗ್ ಪಾರ್ಟ್ ಇಸ್ ಆ್ಯಕ್ಟಿಂಗ್ ವಿತ್ ಪ್ರಮೋದ್, ಬಿಕಾಸ್ ಅವರು ಸ್ಟೇಟ್ ಅವಾರ್ಡ್ ವಿನ್ನರು, ತುಂಬ ಒಳ್ಳೆ ಪರ್ಫಾರ್ಮರು. ನಾನು ಅಮ್ಮಗೆ ಹೇಳ್ತಾ ಇದ್ದೆ, ಇಲ್ಲ ಯಾಕೋ ಸ್ವಲ್ಪ ಎಕ್ಸ್ಟ್ರಾ ರೆಡಿ ಆಗ್ಬೇಕನ್ಸುತ್ತೆ, ಕ್ಯಾಮ್ರಾ ಫೇಸ್ ಮಾಡಿ ಒಂದು 6-7 months ಆಯಿತು. ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಸ್ವಲ್ಪ ನನಗೂ ಟೆನ್ಷನ್ ಇದೆ, ಯಾಕಂದರೆ ಅಂತ ಅದ್ಭುತವಾದ ನಟ. ಆ್ಯಂಡ್ ಅವ್ರ ಜೊತೆಗೆ ಮೊದಲನೇ ಬಾರಿ ಸಿನಿಮಾ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಈ ಸಿನಿಮಾ ಬ್ಲೆಸ್ ಮಾಡೋದಕ್ಕೆ ಶಿವಣ್ಣ ಸರ್, ಸುದೀಪ್ ಸರ್, ಗೀತಾಕ, ರಚಿತಾರಾಮ್ ಅವರು, ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ ಸರ್ಗ, ದುನಿಯಾ ವಿಜಯ್ ಸರ್, ಶೈಲಜಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಅಂದರೆ ಕೆ ಬಿ ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತು. ಅವರು ಮುಹೂರ್ತನೇ ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಸಿನಿಮಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಆಲ್ಸೋ ಚಾಲಾ ಸರ್, ಫಸ್ಟ್ ಟೈಮ್ ಅವ್ರ ಡೆಬ್ಯೂ ಡೈರೆಕ್ಷನ್ ಅಂತ ಖಂಡಿತ ಅನಿಸಲ್ಲ, ಯಾಕಂದರೆ ಅವರು ನರೇಷನ್ ಕೊಡಬೇಕಾದ್ರೆ ಸರ್ ಹೇಳ್ದಂಗೆ ಫಸ್ಟಿಂದ ಎಂಡ್ ತನಕ ನನಗೆ ಸಿನಿಮಾನೇ ತೋರಿಸ್ಬಿಟ್ರು. ನರೇಷನಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಒಂದು ಕೊಟ್ಟಿಲ್ಲ ಅಷ್ಟೇ, ಅವರು ಅಷ್ಟು ಚೆನ್ನಾಗಿ ನರೇಷನ್ ಕೊಟ್ಟರು ವಿತ್ ಡೈಲಾಗ್ಸ್. ಆ್ಯಂಡ್ ತುಂಬ ಎಕ್ಸೈಟ್ಮೆಂಟ್ ಇದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಆ್ಯಂಡ್ ಜ್ಯೋತಿ ಪೂರ್ವಜ್ ಅವರಿಗೆ ವೆಲ್ಕಮ್ ಬ್ಯಾಕ್, ಆ್ಯಂಡ್ ಇಟ್ ಫೀಲ್ಸ್ ರಿಯಲಿ ಗುಡ್ ಯು ಇನ್ ದ ಟೀಮ್. ಆ್ಯಂಡ್ ಸತ್ಯ ಸರ್ ಆ್ಯಂಡ್ ಆಲ್ಸೋ ಹರಿಕೃಷ್ಣ ಸರ್ ಒಟ್ಟಿಗೆ ಮೊದಲನೇ ಬಾರಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾಗಿ ಸರ್ ಇಲ್ಲಿ ಕಾಣಿಸ್ತಾ ಇಲ್ಲ, ಅವ್ರಿಗೂ ಥ್ಯಾಂಕ್ ಯು, ಒಂದು ಪುನೀತ್ ಅವ್ರಿಗೂ ಥ್ಯಾಂಕ್ ಯು, ಎಲ್ಲ ಮೀಡಿಯಾದವ್ರಿಗೂ. ನಾನು ಆ ಸಿನಿಮಾಗೂ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಇವತ್ತು ಏನೋ ಒಂದು ವೈಬ್ರೇಷನ್, ಎಷ್ಟೊಂದು ಜನ ಸೆಲೆಬ್ರಿಟೀಸು, ಒಂಥರ ಒಳಗಡೆಯಿಂದ ಒಂದು ಎನರ್ಜಿ. ಐ ಆಮ್ ಸೋ ಹ್ಯಾಪಿ. ಎಲ್ಲಿಂದ ಶುರು ಮಾಡಬೇಕು ಗೊತ್ತಾಗ್ತಿಲ್ಲ ನನಗೆ, ಬಿಕಾಸ್ ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಸಿನಿಮಾ. ಹೇಳುವಾಗ ಫಸ್ಟು ಶಿವಣ್ಣದಿಂದ ಶುರು ಮಾಡ್ತೀನಿ, ಬಿಕಾಸ್ ಅವರು ನನಗೆ ತುಂಬ ಪ್ರೀತಿ. ನಮ್ಮ ಬಾಸ್ ಮಗ, ಅವ್ರ ಮನೆಗೆ ಹೋದಾಗೆಲ್ಲ ಏನೋ ಒಂದು ಪ್ರೀತಿ ಅವರು ಕೊಡೋದು. ಒಂದು ರಿಕ್ವೆಸ್ಟಿಂಗ್ ಶುರು ಮಾಡ್ತೀನಿ ಕೆ ಬಿ ಶ್ರೀಕಾಂತ್ ಸರ್ ಹತ್ರ, ಬಿಕಾಸ್ ನೆಕ್ಸ್ಟ್ ಖಂಡಿತ ಶಿವಣ್ಣನ ಸಿನಿಮಾಗಳು ಮಾಡೇ ಮಾಡ್ತಾರೆ ಅವರು. ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡೋಣ ಪ್ರೊಡಕ್ಷನಲ್ಲಿ ನನ್ನನ್ನು ವಿಲ್ಲನ್ನಾಗಿ ಹಾಕೊಳ್ಳಿ, ನಾನು ಶಿವಣ್ಣನ ಹತ್ರ ಏಟ್ ತಿನ್ಬೇಕು ಜೋರಾಗಿ ಅಂತ ಅನಿಸಿದೆ. ಸೊ ನಂಗೆ ತುಂಬ ಖುಷಿ ಇದೆ ಅದರ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಸುದೀಪ್ ಸರ್, ಯು ಸೋ ಸ್ವೀಟ್. ನಿಮ್ಮ ಮನೆಗೆ ಬಂದಾಗ ನಂಗೆ ಎಷ್ಟು ಖುಷಿಯಾಗೋಯ್ತು ಅಂತಂದರೆ, ನಾನು ಏನು ಕೇಳಿದ್ನೋ ಅದಕ್ಕೂ ಸಮಾಧಾನ ಇರಲಿಲ್ಲ. ನೀವು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ಅಷ್ಟು ಸಪೋರ್ಟ್ ಮಾಡಿದ್ರಿ, ಟ್ಯಾಲೆಂಟ್ ಬಗ್ಗೆ ಹೊಗಳಿದ್ರಿ. ಒಂದು ವಿಷಯ ಏನಂತಂದರೆ, ನಾವು ಈ ಇಂಡಸ್ಟ್ರಿಗೆ ಯಾರೇ ಹೊಸಬ್ರು ಬಂದರೆ, ಆ್ಯಕ್ಟರ್ಸ್ ಅಂತ ಆಗಬೇಕು ಅಂತ ಬಂದರೆ, ಅವರು ಫಸ್ಟ್ ಆ್ಯಕ್ಟಿಂಗ್ ವಿಷಯದಲ್ಲಿ, ಸ್ಟೈಲಿಂಗ್ ವಿಷಯದಲ್ಲಿ ಸುದೀಪ್ ಸರ್ನ ರೋಲ್ ಮಾಡೋದಾಗಿ ತಗೋತಾರೆ. ಅಂಥವ್ರು ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಿದಾಗ ಹೊಗಳಿದಾಗ, ಓ ಏನೋ ದಬ್ಬಾಕಿದ್ದೇವಪ್ಪ ಲೈಫಲ್ಲಿ, ಇಂಡಸ್ಟ್ರಿಯಲ್ಲಿ ಅಂತ ಅನಿಸಿದ್ದು ನಿಜ. ಥ್ಯಾಂಕ್ ಯು ಸೋ ಮಚ್ ಸರ್. ಆ ಒಂದು ಹೊಗಳಿಕೆಗೆ ಶ್ರೀಕಾಂತ್ ಸರ್ ಮೊನ್ನೆ ಹೇಳ್ತಿದ್ರು, ತುಂಬ ಹೊಗಳ್ತಿರಪ್ಪ ನಿಮ್ಮ ಆ್ಯಕ್ಟಿಂಗ್ನ, ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತ. ಸೊ ಸಾರ್ಥಕತೆ ಫೀಲಿಂಗು. ಆ್ಯಂಡ್ ವಿಜಯ್ ಸರ್ ಬಗ್ಗೆ ನಾವೆಲ್ಲ ಕಾಲೇಜು ದುನಿಯಾ, ಮುಂಗಾರು ಮಳೆ ಎಲ್ಲ ಬಂದಾಗ ಅದನ್ನ ನೋಡ್ಕೊಂಡು ಒಂದಷ್ಟು ಜನ ಇಂಡಸ್ಟ್ರಿಗೆ ಬಂದ್ರಲ್ಲ, ಆ ಸಾಲಲ್ಲಿ ನಾನು ಕೂಡ ಒಬ್ಬ. ಅಂದರೆ ಏನಂದರೆ ಕಾನ್ಫಿಡೆನ್ಸು. ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಎಲ್ಲ ನೋಡಿದಾಗ, ನಿಮ್ಮ ಹತ್ರ ಒಂದು ವಸ್ತು ಸರಿಯಾಗಿದ್ರೆ, ಟ್ಯಾಲೆಂಟ್ ಅನ್ನೋ ವಸ್ತು ಸರಿಯಾಗಿದ್ರೆ, ಮಿಕ್ಕಿದ್ದು ಎಲ್ಲವನ್ನು ಕೊಡೋದಕ್ಕೆ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಅವರು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ, ನಿಲ್ಲಿಸ್ತಾ ಹೋಗ್ತಾರೆ. ವಿಜಯ್ ಸರ್ ಸಾಕ್ಷಿ. ಆ್ಯಂಡ್ ಅವರೆಲ್ಲರೂ ನಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಕಾಲೇಜ್ ಮುಗಿಸಿ IAS ಆಫೀಸರ್ ಆಗಬೇಕು ಅಂದ್ಕೊಂಡವನು, ಇಲ್ಲ ನಾನು ಅನ್ಕೊಂಡಿದ್ದು ಸರಿ ಇದೆ, ಆಕ್ಟರ್ ಆಗ್ಬೋದು ನಾನು, ಇವರೆಲ್ಲ ಸಾಧನೆ ಮಾಡಿದ್ದಾರೆ, ನಮಗೂ ಜಾಗ ಇರುತ್ತೆ ಅಂದ್ಕೊಂಡು ಬರೋದಕ್ಕೆ ಕಾರಣ ವಿಜಯ್ ಸರ್, ನಮ್ಮ ಗಣೇಶ್ ಸರ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಸಿನಿಮಾ ವಿಚಾರಕ್ಕೆ ಬಂದರೆ, KP ಸರ್, ಐ ಆಮ್ ರಿಯಲಿ ಫೀಲಿಂಗ್ ಒಂಥರ ಎಮೋಷ್ನಲ್ ಫೀಲ್ ಆಗ್ತದೆ. ಬಿಕಾಸ್ ನಿಮ್ಗೆ ಜ್ಞಾಪಕ ಇರಬೇಕು, ಬಾಂಡ್ ರವಿ ಟೈಮಲ್ಲಿ ಯಾವುದೋ ವಿಷಯಕ್ಕೆ ನಾನು ಫೋನ್ ಮಾಡಿದ್ದೆ. ಆ ಫೋನ್ ಮಾಡಿದಾಗ ಏನೋ ವಿಷಯಕ್ಕೆ ಕೇಳೋಕ್ಕೆ, ಅವಾಗ ಪ್ರಮೋದ್ ಅದೆಲ್ಲ ಮಾಡೋಣ, ನಾನು ನಿಮ್ಗೊಂದು ಸಿನಿಮಾ ಮಾಡಬೇಕು ಅಂದರು. ನಾನು ನಕ್ಬಿಟ್ಟೆ ಆ್ಯಕ್ಚುಲಿ. ಸರ್ ನೀವೇ ನನ್ನ ಸಿನಿಮಾ ಮಾಡಿದ್ದೆ, ಇಲ್ಲಪ್ಪ ನಾನು ಮಾತಾಡಬೇಕು ಅಂತ ಮಾತಾಡ್ತೀನಿ ಅಂತ. ಸರಿ ಸರ್ ಇದು ಮುಗಿಸ್ಕೊಂಡಿದ್ದೆ, ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಇಟ್ಬಿಟ್ಟು ಏನೋ ಮುಗಿಸಿದ್ವಿ. ಆದ್ಮೇಲೆ ಮತ್ತೆ ಫಾಲೋ ಅಪ್ ಮಾಡಿದ್ರು ಒಂದು 6 ತಿಂಗಳು ಬಿಟ್ಟು. ನಿಜವಾಗ್ಲೂ ಇವ್ರು ನಿಜವಾಗ್ಲೂ ಸಿನಿಮಾ ಮಾಡ್ತಾರೆ ನನಗೆ. ಬಿಕಾಸ್ ನಮ್ಮ ಜರ್ನಿ ನಮ್ಗೆ ಗೊತ್ತಲ್ಲ, ಏನೇನಾಗ್ತಿದೆ, ಏನು ಮಿಸ್ಟೇಕ್ಸ್ ಆಗ್ತಿರುತ್ತೆ, ಏನೇನು ಸರಿ ಹೋಗ್ತಿರುತ್ತೆ ಅಂತ. ಅದಾದ್ಮೇಲೆ ಶ್ರೀಕಾಂತ್ ಸರ್ ಫಾಲೋ ಅಪ್ ಮಾಡಿದಾಗ ಒಂದು ಧೈರ್ಯ ಬಂತು, ನಿಜವಾಗ್ಲೂ ಮಾಡ್ತಿದ್ದಾರೆ ಇವರು ಅಂತ. ಯಾವ್ದಾರ ಇದ್ರೆ ಹೇಳಿ ಅಂತ ಹೇಳಿದ್ರು. ಬಾಂಡ್ ರವಿ ಟೈಮಲ್ಲಿ ಕೂಡ ನಮ್ಮ ಛಲ ಬಂದು ಈ ವಿಷಯ, ಈ ಡಾನ್ ಪೋರ್ಷನ್, ಹಲ್ಕಾ ಡಾನ್ ಅಂತ ಅನ್ನೋ ಟೈಟಲ್ ನಮ್ಮ ಧರ್ಮ ಸರ್, ಆಕ್ಟರ್ ಧರ್ಮ ಇದಾರಲ್ಲ, ಅವರು ಕಳಿಸಿದ್ರು. ಬೇರೆ ಇದೆ ಪ್ರಮೋದ್ ಪಿಕ್ಚರ್ ಬೇರೆ ಇದೆ, ಒಂದ್ಸಲ ಕೇಳಿದ್ರು.
ಖಂಡಿತ ಬೇರೆ ಇದೆ, ಸಿಕ್ಕಾಪಟ್ಟೆ ಬೇರೆ ಇದೆ. ಆ ಸಿಕ್ಕಾಪಟ್ಟೆ ಬೇರೆನೇ ಸ್ವಲ್ಪ ಭಯ ಆಗ್ತಿದೆ ಆಕ್ಚುಲಿ. ಅಷ್ಟೊಂದು ಬೇರೆ ಇದ್ರೆ ಓಕೆನಾ ಅಂತ, ಬಟ್ ಆದ್ರೂ ಮಾಡಬೇಕಿತ್ತು, ಈ ಥರದ್ದೇನೋ ಬೇರೆ ಬೇಕಿತ್ತು. ಸೊ ಶ್ರೀಕಾಂತ್ ಸರ್ ಅವತ್ತು ನಮ್ಮ ಡೈರೆಕ್ಟರ್ನ ಕರ್ಸ್ಕೊಂಡು ನಾ ಹೇಳಿದ್ದಕ್ಕೆ ಕರೆಸಿ ಕೇಳ್ಕೊಂಡು ನಾ ಏನೋ ಟ್ರೈ ಮಾಡೋಣ. ಅವರು ಟಗರು ಸಲಗ ಎಲ್ಲ ಹ್ಯಾಂಡಲ್ ಮಾಡಿದ್ರಲ್ಲ, ಅವ್ರಿಗೆ ಗೊತ್ತು ಇದನ್ನ ಹ್ಯಾಂಡಲ್ ಮಾಡೋದು ಹೆಂಗೆ ಏನು ಗೊತ್ತಿರುತ್ತೆ ಅನ್ನೋ ನಂಬಿಕೆ ನನಗೆ. ಅವರೇ ಬಾಯ್ಬಿಟ್ಟು ಕೇಳಿದ್ರೆ ಪಿಕ್ಚರ್ ಮಾಡಬೇಕು ಅಂತ ಚಾನ್ಸ್ ತಗೊಂಬೋಣ, ಕಾಳಾಕ್ಬೋಣ ಅಂತ ಕಳಿಸಿದೆ. ನಮ್ಮ ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅವ್ರಿಗೆ ಅಂತಂದ್ರೆ, ಅವ್ರ ಇಡೀ ಟೀಮ್, ನಾಗೇಶ್ ಸರ್ ಆಗಲಿ, ಪುನೀತ್ ಸರ್ ಆಗಲಿ, ಶ್ರೀಕಾಂತ್ ಸರ್ ಆಗಲಿ, ಸಿಕ್ಕಾಪಟ್ಟೆ ಖುಷಿ ಪಟ್ಟು ಕತೆ ಕೇಳಿದ್ಮೇಲೆ ಫೋನ್ ಮಾಡಿದ್ರು, ಪ್ರಮೋದ್ ತುಂಬಾ ಚೆನ್ನಾಗಿದೆ ಇದು, ನಾವು ಖಂಡಿತ ಮಾಡ್ತಿದ್ದೀವಿ ಇದನ್ನ ಅಂತ. ಏನೋ ಒಂಥರ ಖುಷಿ, ಪರವಾಗಿಲ್ಲ, ಜಡ್ಜ್ಮೆಂಟ್ ಚೆನ್ನಾಗಿದೆ ನಮ್ದು, ಓಕೆನಾ ಪರವಾಗಿಲ್ವಾ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಆಲ್ಮೋಸ್ಟ್ 1.5 ವರ್ಷ ಆಯ್ತು. ಸರ್ ಟೈಮ್ ತಗೊಂಡಿದ್ದಾರೆ, ಯಾಕೆ ಅಂತ ಕೇಳಿ, ಯಾಕೆ ಸರ್ ಇಷ್ಟು ಟೈಮ್ ತಗೋದಿಲ್ಲ ಅಂತ ಕೇಳಿದಾಗ ಒಂದು ಮಾತು ಹೇಳೋದಿಲ್ಲ, ಪ್ರಮೋದ್ ಎಲ್ಲ ನೀಟಾಗಿ ಟ್ಯೂಷನ್ ಪಕ್ಕಾ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ ಪಕ್ಕಾ ಮಾಡಿಕೊಂಡು ಫೀಲ್ಡ್ ಇದ್ರೆ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ ಸಿನಿಮಾ ಪ್ರಾಜೆಕ್ಟ್ಗಳು ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು ನನಗೆ, ಅವರ ಕ್ಲಾರಿಟಿ ಖುಷಿ ಆಯ್ತು. ಸೊ ಅಲ್ಲಿಂದ ಇವತ್ತು ಮುಹೂರ್ತದವರೆಗೂ ಬಂದಿದೆ. ಐ ಆಮ್ ಸೋ ಹ್ಯಾಪಿ. ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ, ನಮ್ಮ ಡೈರೆಕ್ಟ್ರು, ನಾನು ಯಾವಾಗಲೂ ಕತೆ